ದೇವ್ರನ್ನ ಅಷ್ಟೊಂದು ನಾಷ್ಟ ಮಾಡಿದೆ. ಹಾಯ್ ಮಚಸ್ ಆ್ಯಂಡ್ ಮಚೇಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಲಾಗ್ಗೆ ನಿಮಗೆಲ್ರಿಗೂ ವೆಲ್ಕಮ್. ಈ ಮಂಗಳವಾರದ ಲಾಗ್ ಹೇಗಿರುತ್ತೆ ಮತ್ತು ಇವತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದು ಉತ್ತನಳ್ಳಿ ಮಾರಮ್ಮನ ದೇವಸ್ಥಾನ. ಇದ್ರ ಬಗ್ಗೆ, ವೈಶಿಷ್ಟ್ಯ ಬಗ್ಗೆ ಮತ್ತು ನಮ್ಮಲ್ಲಿ ಒಂದು ಸಣ್ಣ ಪುಟ್ಟ ಇದ್ರ ಬಗ್ಗೆ ಮತ್ತು ಕುಕ್ಕಿಂಗ್ ಬಗ್ಗೆ ಇವತ್ತಿನ ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇವತ್ತು ನಾನು ಬಂದಿರೋ ದೇವಸ್ಥಾನ ಬಂದು ಉತ್ತನಹಳ್ಳಿ ಜ್ವಾಲಾಮುಖಿ ತ್ರಿಪುರಸುಂದರಿ ಅಮ್ಮನವರ ದೇವಸ್ಥಾನ. ಓಕೆನಾ, ಇವತ್ತು ಶುಕ್ರವಾರ ಉತ್ತನಹಳ್ಳಿಗೆ ಬಂದಿದ್ದೀನಿ ದೇವಸ್ಥಾನಕ್ಕೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ವಿಸಿಟ್ ಮಾಡೋಣ. ದೇವಸ್ಥಾನಕ್ಕೆ ಹೋಗಿ ಆ ದೇವಿಯ ಆಶೀರ್ವಾದ ಪಡೆಯೋಣ. ತುಂಬ ಬಲಿಷ್ಠವಾದಂಥ ದೇವಿ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಆಗ್ತಾಯಿಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾಯಿಲ್ಲ ಅನ್ನೋರು ಖಂಡಿತವಾಗ್ಲೂ ಮಂಗಳವಾರ ದಿವಸ ಹೆಣ್ಣು ದೇವ್ರನ್ನ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಪೂಜೆ ಮಾಡಿ, ಖಂಡಿತವಾಗ್ಲೂ ಹೆಣ್ಣು ದೇವಸ್ಥಾನಗಳಿಗೆ 3 ವಾರ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ. ದೇವ್ರನ್ನ ಅಷ್ಟೊಂದು ನಾಷ್ಟ ಮಾಡಿದೆ. ವಿಡಿಯೋ ಮಾಡಿಸ್ಬೇಕಾ?
ಖಂಡಿತ ದೇವ್ರ ದರ್ಶನ ಆದ ತಕ್ಷಣವೇ ಈ ವಿಭೂತಿ ಪ್ರಸಾದನೋ ಇಲ್ಲ ಕುಂಕುಮನೋ ಇಲ್ಲ ಏನೋ ಕೊಟ್ಟಿರ್ತಾರೆ ಅಂದಾಗ ಖಂಡಿತವಾಗ್ಲೂ ಅದನ್ನ ಹಣೆಗೆ ಇಟ್ಕೊಂಡು ನಂತರ ನಿಮಗೆ ಮಿಕ್ಕಿತ್ತು ಅಂದರೆ ಅದನ್ನು ಪೇಪರ್ ಕಟ್ಟಿ ಮನೆಗೆ ತೊಗೊಂಡು ಬಂದು ಮನೇಲಿರೋರಿಗೆಲ್ಲ ಕೊಡಿ. ತುಂಬ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಯಾವುದಾದ್ರೂ ಮೂಲೆಯಲ್ಲಿ ತೊಗೊಂಡೋಗಿ ಹಾಕೋದು, ಇಲ್ಲಾಂದರೆ ಯಾವ್ದಾದ್ರು ಗೋಡೆ ಹತ್ರಕ್ಕೆ ಬಳ್ದುಟ್ಟು ಬರೋದು ಮಾಡಬೇಡಿ. ತುಂಬ ನಿಮಗೆ ಅದು ಕೆಟ್ಟದ್ದಾಗುತ್ತೋ ಹೊರತು ಒಳ್ಳೆಯದಂತೂ ಆಗಲ್ಲ. ಆ ಪ್ರಸಾದ ಇದ್ದಂಗೆ ಅದು ನಿಮಗೆ ಖಂಡಿತ ಶ್ರೇಯಸ್ಸಾಗಬೇಕು ಅಂದರೆ ಅದನ್ನು ತಗೊಂಬಂದು 4 ಜನಕ್ಕೆ ಹಣೆಗಿಡಿ, ತುಂಬ ಒಳ್ಳೆಯದಾಗುತ್ತೆ. आयुष्मान भवायुरारोग्यैश्वर्या मनोविश्वास महादेवी अनुग्रह ಇದನ್ನ ಕೊಡಿ, ನಮಸ್ಕಾರ ಹಾಕ್ಬಿಟ್ಟು ನೋಡಿ, ಕುಂಕುಮ ತಗೊಂಡೋಗಿ ನಿಮ್ಮ ಮನೆಯವ್ರಿಗೋ ನಿಮ್ಮ ಫ್ರೆಂಡ್ಸ್ಗೋ ಇಲ್ಲ ನೀವೇ ಎಲ್ಲರೂ ಹೋಗ್ಬೇಕಾದ್ರೆ ಕುಂಕುಮ ಹಚ್ಕೊಂಡೋಗಿ, ತುಂಬ ಒಳ್ಳೆಯದಾಗುತ್ತೆ. ಅಷ್ಟೇ ಎಲ್ಲರೂ ಲಕ್ಷ್ಮಿಯನ್ನು ನೆನೆಸ್ಕೊಳ್ಳಿ. ಇಕ್ಕಾಲಿ ಬಿಡು, ಅಷ್ಟಲ್ಲ ಇಲ್ಲಿ ಚಾಮುಂಡೇಶ್ವರಿ ಆದಷ್ಟು ಬೇಗ ಎಲ್ಲರೂ ದಬ್ಬಾಳಿಕೆಯಿಂದ ಬಾಳ್ತಾ ಇದ್ದಾರೆ ಅಂತ ಬಂದಾಗ ರಾಜರು ಏನ್ ಮಾಡಿದ್ರು, ಅವ್ರ ಮಂತ್ರಿಗಳ ಕೇಳಿದ್ರು, ಮತ್ತು ಯಾರು ಇಲ್ಲ ಅಂದ್ರೆ ನೀವು ಉಳಿತಾಯ ಮಾಡಿದ್ರೆ ಮಾತ್ರ ನಿಮ್ ಪದಗಳು ತುಂಬಿದ ಕವನವಿದಲ್ಲ ಹೃದಯ ಬೇಡರಿದೀಗಲೇ, ಪದಗಳು ತುಂಬಿದ ಕವನವಿದಲ್ಲ ಹೃದಯ ಬೇಡರಿದೀಗಲೇ, ಅದರ ಮೈತರಾಗಿರಲಿಲ್ಲ ಕೌಮಲ ಎಚ್ಚರವಿರಲಿ, ನಿಚ್ಚಿದವಳುಗಳಿಗೆ ಕಾಣಿಕೆ ತಂದಿರುವೆ. ಸಾಂಗ್ ರೆಕಾರ್ಡ್ ಮಾಡಿ ಇವಳು ಕೋಗಿಲೆ ಅಂತ. ನಿಶಾ ಇವಳು ಮೈಸೂರು ಕೋಗಿಲೆ ಅಂತ, ಇವಳು ಸಿಂಗರು. ಮತ್ತು ಇವಳು ಬಂದ್ಬಿಟ್ಟು ಆರ್ಕೆಸ್ಟ್ರಾ ನಡೆಸ್ತಾಳೆ. ಆರ್ಕೆಸ್ಟ್ರಾದಲ್ಲಿ ಒಳ್ಳೆ ಸಿಂಗರು. ಇವಳ್ದು ಹಾಡನ್ನ ಬೇಕಂದರೆ ರೆಕಾರ್ಡ್ ಮಾಡಿದ್ದೀನಿ, ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ನೋಡಿ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ. ಏನಾದ್ರೂ ನಿಮ್ಮ ಕಡೆಯಿಂದ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಇನ್ವೈಟ್ ಮಾಡಿ, ಖಂಡಿತವಾಗ್ಲೂ ಬರ್ತಾರೆ. ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ರಶ್ಮಿಕಾ. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಹೆಸ್ರು ಕಾಳು ಪಲ್ಯ ಮತ್ತು ಜೊತೆ ಬಂದು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೀವು ಬ್ರೇಕ್ಫಾಸ್ಟ್ಗೆ.
ತುಂಬ ಮಣ್ಣಾಗಿರುತ್ತಲ್ಲ. ವೈಟ್ ಎಲ್ಲ ಕಟ್ಕೊಂಡು ಇದು ಎಂಜಿನ್ ಮಾತ್ರ ಅದು. ಕ್ಲೀನ್ ಮಾಡಿದಾಗ ನಿಮಗೆ ವಾಟರ್ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಟೇಸ್ಟ್ ಆಗಿ. ಯೂಟ್ಯೂಬಲ್ಲಿ ಬರ್ತಿರೋದು. ನಾನು ಸಂಜೆ ವಾಕಿಂಗ್ ಬಂದು ಲಲಿತ್ ಮಹಲ್ ಹತ್ರ ಇರುವಂಥ ಗ್ರೌಂಡಲ್ಲಿ ಹೋಗಿದ್ದೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಈ ಒಂದು ಲಾಂಗ್ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಹಾಕಿ. ಕಾಲ್ ಮಾಡೋಕ್ಕೆ ಯಾರ್ಯಾರಿಗೆ ಇದಿರ್ತದೆ 12 ಗಂಟೆಯಿಂದ 3 ಗಂಟೆ ಫ್ರೀ ಇರ್ತೀನಿ, ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಆ ಚಾಮುಂಡೇಶ್ವರಿ ಕಾಪಾಡಲಿ ಎಲ್ರೂ.